ಶನಿದೇವ ಸ್ತ್ರೀ ರೂಪ ಧರಿಸಿ ಆಂಜನೇಯನ ಕಾಲ ಬಳಿ ಕುಳಿತಿರುವ ದೇವಸ್ಥಾನ ಎಲ್ಲಿದೆ ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಶನಿದೇವ ಸ್ತ್ರೀ ರೂಪ ಧರಿಸಿದ್ದು ಯಾಕೆ? ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಒಮ್ಮೆ ಶನಿದೇವನ ಕೋಪ ಭೂಮಿಯ ಮೇಲೆ ತುಂಬ ಹೆಚ್ಚಾಯಿತು. ಅವನ ಕೋಪದಿಂದ ಜನ ಕಷ್ಟಪಡ್ತಾ ಇದ್ರು. ಕೆಟ್ಟ ಸಂಭವಗಳು, ರೋಗಗಳು, ಸಮಸ್ಯೆಗಳು ಜನರನ್ನು ಕಾಡ್ತಾ ಇದ್ವು. ಜನರೆಲ್ಲ ತಮ್ಮ ಸಂಕಷ್ಟದಿಂದ ಮುಕ್ತಿ ಕೊಡಿಸು ಅಂತ ಆಂಜನೇಯನ ಪ್ರಾರ್ಥಿಸೋದಕ್ಕೆ ಶುರು ಮಾಡಿದ್ರು. ಆಂಜನೇಯ ತನ್ನ ಭಕ್ತರ ಕೂಗನ್ನು ಕೇಳಿ ಕೋಪಗೊಂಡು ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡ್ತಿರೋದನ್ನ ಸಹಿಸೋಕ್ಕೆ ಆಗದೆ ತನ್ನ ಗದೆಯನ್ನ ಎತ್ತಿಕೊಂಡು ಶನಿಯನ್ನ ಹುಡುಕೋದಕ್ಕೆ ಹೊರಡ್ತಾನೆ. ಈ ವಿಷಯವನ್ನ ತಿಳಿದ ಶನಿಗೆ ತುಂಬಾ ಭಯ ಆಯಿತು. ಆಂಜನೇಯನಿಂದ ತನ್ನನ್ನು ರಕ್ಷಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆಗ ಶನಿದೇವ ಒಂದು ತಂತ್ರವನ್ನು ರೂಪಿಸಿ ತನ್ನನ್ನು ತಾನು ಸ್ತ್ರೀ ವೇಷಧಾರಿಯಾಗಿ ಮಾಡ್ಕೊಳ್ತಾನೆ, ಅಂದ್ರೆ ಸ್ತ್ರೀ ವೇಷ ಧರಿಸ್ತಾನೆ. ಆಂಜನೇಯ ಮೊದಲೇ ಬ್ರಹ್ಮಚಾರಿ, ಹಾಗಾಗಿ ಸ್ತ್ರೀ ವೇಷದಲ್ಲಿ ಇದ್ದರೆ ಆಂಜನೇಯ ತನ್ನನ್ನು ಮುಟ್ಟೋದಿಲ್ಲ ಅಥವಾ ತನ್ನ ಮೇಲೆ ಗದಾ ಪ್ರಹಾರ ಮಾಡೋದಿಲ್ಲ ಅಂತ ಅನ್ಕೊಳ್ತಾನೆ. ಹೀಗೆ ಸ್ತ್ರೀ ವೇಷದಲ್ಲಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆ ಯಾಚಿಸ್ತಾನೆ ಶನಿದೇವ. ಆಗ ಆಂಜನೇಯ ಶನಿಯ ಕ್ಷಮೆ ಯಾಚನೆಯನ್ನ ಸ್ವೀಕರಿಸಿ ಅವನ ತಪ್ಪನ್ನ ಮನ್ನಿಸ್ತಾನೆ. ಅಂದಿನಿಂದ ಶನಿಯು ಆಂಜನೇಯನ ಪಾದದ ಬಳಿಯೇ ಕುಳಿತುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಗುಜರಾತ್ನ ಭಾವನಗರದ ಸಾರಂಗಪುರದಲ್ಲಿರುವ ಕಷ್ಟಭಂಜನ ಹನುಮಾನ್ ದೇವಸ್ಥಾನ ಅನೇಕ ಭಕ್ತರ ಅಪಾರ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ. ಆಂಜನೇಯನ ಪಾದದ ಬಳಿ ಶನಿದೇವನು ಸ್ತ್ರೀ ರೂಪ ಧರಿಸಿ ಕುಳಿತಿರುವುದು ಈ ದೇವಾಲಯದಲ್ಲಿನ ವಿಶೇಷ. ಈ ಕಥೆಯು ಭಕ್ತಿಯ ಶಕ್ತಿ ಮತ್ತು ಕ್ಷಮೆಯ ಮಹತ್ವ, ಶನಿಯ ಕೋಪ ಮತ್ತು ಅದರ ಪರಿಣಾಮ, ಹನುಮಂತನ ಕರುಣೆ ಮತ್ತು ಕ್ಷಮೆ ಇವೆಲ್ಲವುಗಳನ್ನ ತಿಳಿಸುತ್ತೆ. ಇದು ಈ ದೇವಾಲಯದ ವಿಶೇಷತೆ. ಈ ದೇವಾಲಯದ ಆಂಜನೇಯ ಮೂರ್ತಿ ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ ಅಂದ್ರೆ ದುಷ್ಟ ಶಕ್ತಿಗಳ ನಿವಾರಣೆಗೆ ಜನರು ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಲಾಗತ್ತೆ.